ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೀಡುವಂಥ SC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋವನ್ನು ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮೊದಲಿಗೆ ಗೂಗಲ್ನಲ್ಲಿ ಹೋಗಿ SWD ಅಂತ ಟೈಪ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಬಳಿಕ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಆನ್ಲೈನ್ ಅಪ್ಲಿಕೇಶನ್ಸ್, ಪ್ರೈಸ್ ಮನಿ ಅಪ್ಲಿಕೇಶನ್ಸ್ ನ್ಯೂ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ಆರ್ ಅಪ್ಲೈ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಡೀಟೇಲ್ಸ್ ಸ್ಕೀಮ್ ಅಂತ ಕಾಣ್ತಾ ಇದೆಯಲ್ಲ, ನೀವು SLCO ಏನು ಪೋಸ್ಟ್ ಮ್ಯಾಟ್ರಿಕ್ ಪ್ರೋತ್ಸಾಹಧನ ಪಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರೋ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಅಲ್ಲಿ ನಾನು SLC ಅಂತ ಕ್ಲಿಕ್ಕನ್ನು ಮಾಡ್ಕೊತೀನಿ. ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ವ್ಯಾಲಿಡೇಟ್ ಆಧಾರ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನಿಮ್ಮ ಆಧಾರ್ ಕಾರ್ಡಿಗೆ ಈ KYCಯನ್ನು ಮಾಡಬೇಕು. ಇಲ್ಲಿ ನೋಡಿ, ಇಲಾಖೆ ಯೋಜನೆ, SLC ಪ್ರೋತ್ಸಾಹಧನ, ಆಧಾರ್ ಸಂಖ್ಯೆ, ಆಧಾರ್ ನಂಬರ, ನನ್ನ ಆಧಾರ ಮಾಹಿತಿ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ OTP ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಿಮ್ಮ ರಿಜಿಸ್ಟರ್ ಇರುವಂಥ ಮೊಬೈಲ್ಗೆ OTP ಬರುತ್ತೆ. ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಿಗೆ ಈ KYCಯನ್ನು ಮಾಡಿದಾಗ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಪರ್ಸನಲ್ ಡೀಟೇಲ್ಸ, ನೇಮ್ ಮಲ್ಲಿಕಾರ್ಜುನ, SLC ರಿಜಿಸ್ಟ್ರೇಷನ್ ನಂಬರ ನೀವು ಅಲ್ಲಿ ಎಂಟ್ರಿಯನ್ನು ಮಾಡ್ಕೋಬೇಕು. ಜೆಂಡರ ಮೇಲಿದೆ. ಫಾದರ್ ನೇಮ ನೀವು ಅಲ್ಲಿ ಟೈಪನ್ನು ಮಾಡ್ಕೋಬೇಕು. ಮದರ್ ನೇಮ ಟೈಪನ್ನು ಮಾಡ್ಕೋಬೇಕು. ವ್ಯಾಲಿಡ್ ಇರತಕ್ಕಂಥ ಮೊಬೈಲ್ ನಂಬರನ್ನು ಟೈಪನ್ನು ಮಾಡ್ಕೋಬೇಕು. ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕಲಬುರಗಿ ಇದೆ, ಕಲಬುರಗಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟನ್ನು ಮಾಡ್ಕೊಂಡೆ. ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಜೇವರ್ಗಿ ಇದೆ, ಜೇವರ್ಗಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಇಲ್ಲಿ ಅಡ್ರೆಸ್ ಬರುತ್ತೆ. ಕಾಸ್ಟ್ ಡೀಟೇಲ್ಸ್, ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕ್ಕೊಳ್ಳಿ. ಹಾಯ್ಕೊಂಡ ಬಳಿಕ ವ್ಯಾಲಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ನಿಮ್ಮ ಡಾಟಾ ಶೋ ಆಗುತ್ತೆ. ಇನ್ಕಮ್ ಡೀಟೇಲ್ಸ್, ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕ್ಕೊಳ್ಳಿ. ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿ ಅವಾಗ ನಿಮ್ಮ ಡಾಟಾ ಶೋ ಆಗುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಶೈಕ್ಷಣಿಕ ವಿವರಗಳನ್ನು ತುಂಬಬೇಕು. ಕೋರ್ಸ್, ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ನಂದು SLC ಅಂತ ಆಯ್ಕೆಯನ್ನು ಮಾಡ್ಕೊಂಡಿನಿ. ಯೂನಿವರ್ಸಿಟಿ, ನೀವು ಯಾವ ಬೋರ್ಡಿನಿಂದ SLCಯನ್ನು ಮುಗಿಸಿದ್ದೀರಿ. ನಂದು ಕರ್ನಾಟಕ ಎಜುಕೇಷನ್ ಸೆಕೆಂಡರಿ ಬೋರ್ಡನ್ನು ಮುಗಿಸಿದ್ದೇನೆ. ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಹಾಲ್ ಟಿಕೆಟ್ ನಂಬರನ್ನು ಹಾಕ್ಕೊಳ್ಳಿ. ಪರ್ಸೆಂಟೇಜ್, ನಿಮ್ಮ ಪರ್ಸೆಂಟೇಜನ್ನು ಟೈಪ್ ಮಾಡ್ಕೊಳ್ಳಿ. ಎಕ್ಸಾಮ್ ಡ್ಯೂರೇಷನ್ ಎನ್ಯುವಲ್ ಅಂತ ಹಾಗೆ ಬರುತ್ತೆ. ಕೋರ್ಸ್ ಡ್ಯೂರೇಷನ್ ಇನ್ ಇಯರ್ಸ್ 1 ಇಯರ್ ಅಂತ ಹಾಗೆ ಬರುತ್ತೆ. ಅಪ್ಲೋಡ್ PDF ಮ್ಯಾಕ್ಸಿಮಮ್ 500 KB ಫೈಲ್, ಅಂದರೆ 500 KB ಫೈಲ್ದು ನಿಮ್ಮ ಫೋಟೋನ ಅಥವಾ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡನ್ನು ಮಾಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋವನ್ನು
ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.